ಕ್ಲೋಸ್ ಮಾಡ್ಬಿಟ್ಟೆ. ನಾಥ್ ರೋಡ್ ಇಮಿಡಿ ಸೇಂಜರ್ಸ್ ಫ್ರೆಂಚಲ್ಲಿ ಬನ್ನಿ. Hey guys, welcome back to our YouTube channel Crazy Sisters Teju and Diksha. So ಇವತ್ತು ಬಂದ್ಬಿಟ್ಟು ಲಾಸ್ಟ್ ಡೇ ಇನ್ ಪಾಂಡಿಚೇರಿ. ಯಾಕೆ ಅಂತಿದ್ಯಾ? ಮನೆಗೆ ಹೋಗ್ಬೇಕಾ? ಇಲ್ಲ, ನಾನು ಪಾಂಡಿಚೇರಿ ಅಂತ ಹೇಳಿದ್ದು. ಪಾಂಡಿಚೇರಿ ಅಂತ ಸೊ ಬನ್ನಿ ಇವಾಗ ಬೆಸಲಿಕಾ ಚರ್ಚ್. ಬೆಸಲಿಕಾ ಚರ್ಚ್ ಹೋಗ್ತಿರೋದು. ಯಾಕಂದರೆ ಅದು ಸ್ವಲ್ಪ ಫೇಮಸ್ ಅಂತೆ, ಅದಕ್ಕೆ ನಾವೇನು ಪ್ರೇಯರ್ ಮಾಡೋಕ್ಕಾಗಲ್ಲ, ಹೋಗ್ತೇವೆ ಸುಮ್ಮನೆ ಫೋಟೋ ತೆಗಿಯೋಕ್ಕೆ. ಸೊ ಬನ್ನಿ ಹೋಗೋಣ. ಆಮೇಲೆ ಸೊ ಗೈಸ್ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ತಿನ್ನೋಣ. ಅವ್ನು ಬೇಡ ಅಂತೇಳಿ ಅಣ್ಣಾಗಿ ಸ್ವೀಟ್ ಅಂಗಡಿ. ಸೊ ಅಲ್ಲೇನಿದೆಯಾ ಬರೀ ಪೊಂಗಲ್ ಇತ್ತು. ಮಮ್ಮಿ 3 ದಿನದಿಂದ ಪೊಂಗಲ್ ತಿಂತಾ ಇದ್ದಾರೆ, ಅದಕ್ಕೆ ಬೇರೆ ದುಡ್ಕೊಂಡು ಬಂದ್ವಿ. ಬನ್ನಿ ಹೋಗೋಣ. ಗೈಸ್ ನಾವು ಇಡ್ಲಿ ತೊಗೊಂಡಿದ್ದೀವಿ, ಬೇರೆ ಏನೂ ಇಲ್ಲ ಇಲ್ಲಿ. ನಾವು ಇರು ಟಿಫನ್ ಹೇಳೋಣ ಫಸ್ಟು. ಟಿಫನ್ ಚೆನ್ನಾಗೇ ಇದ್ದೀವಿ. ಪೊಂಗಲ್ ಹೆಂಗೆ ಗೊತ್ತಾ, ಗಂಜಿ ಎಲ್ಲ ಹೊರ ಮಾಡಿದ್ರು, ಫುಲ್ ಮುದ್ದೆ ರೈಸ್. ಆಯ್ತು ಬಿಡು, ಅದು ಎಕ್ಸ್ಪ್ಲನೇಷನ್ ಎಲ್ಲ ಮಾಡಬೇಡ, ಕಾಣಿಸುತ್ತಲ್ಲ ರೈಸ್. ಕಷ್ಟಪಟ್ಕೊಂಡು ತಿನ್ಕೊಂಡು ಬಂದ್ವಿ. ಇವಾಗ ಬಂದ್ಬಿಟ್ಟು ನಾವು ದ ಸ್ಕೇಟರ್ಡ್ ಹಾರ್ಟ್ ಸೇಕ್ರೆಡ್ ದ ಸೇಕ್ರೆಡ್ ಹಾರ್ಟ್ ಬೆಸಲಿಕಾ ಅಲ್ಲಿದ್ದೀವಿ. ಬೆಸಲಿಕಾ ಚರ್ಚು. ಬನ್ನಿ ಹೋಗೋಣ. ಇಲ್ಲಿ ಬಂದಿದ್ದೀವಿ. ನಾನು ಅಲ್ಲಿಂದಾನೇ ತೆಗಿತಿದ್ದೆ, ಮಮ್ಮಿ ಅಲ್ಲೋಗಿ ತೆಗಿ ಅಂತ ಅಂದ್ಬಿಟ್ಟಂದ್ರು. ಅದಕ್ಕೆ ಇಲ್ಲಿ ಬಂದಿದ್ದೀನಿ, ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್ ಏನಿದೆ ಗೊತ್ತಾ, ನಾನು ಇವಾಗ ಬಂದೆ ಆಯಿತಾ, ಇವ್ರು ಈ ಕಡೆ ಇದ್ರಲ್ವಾ, ಇರಿ ವಿಡಿಯೋ ತೆಗಿಬೇಕು. ನೋಡಿ ಹೊರಗಡೆ ಬಿಡ್ತಾರ ಗೊತ್ತಿಲ್ಲ ವಿಡಿಯೋ. ಸೊ ಬಂದ, ಇವ್ರು ಈ ಕಡೆ ಇದ್ರು ಅಂತ ಅಂದ್ಬಿಟ್ಟು ನಾನು ಓಡ್ಕೊಂಡು ಬಂದೆ ಆಯಿತಾ. ಪಕ್ಕದಲ್ಲಿ ಒಂದು ತಾತ ಇದ್ದರು, ಅವ್ರ ತಾತಾಗ ನಾನು ನೋಡಿದ್ರೆ ಭಯ ಆಗೋಯ್ತು. ಅದಕ್ಕೆ ಅಂತ ಹೆಂಗೆ ಬೈತಿರು. ನಾನು ಸೈಲೆಂಟಾಗಿ ತಿರ್ಗಿ ಕೂಡ ನೋಡಿಲ್ಲ, ಹಂಗೆ ಬಂದ್ಬಿಟ್ಟೆ. ಸೊ ಇವಾಗ ಗಲಾಟೆ ಮಾಡಬಾರ್ದು ಒಳಗಡೆ ಗಾಯ್ಸ್. ಸ್ವಚ್ಛದು ನೋಡಿ ಇಲ್ಲಿ ಕಾಣಿಸ್. Foreigners are coming, guys. Foreigners. ದೀಕ್ಷಾಗೆ ಇಷ್ಟ ಅಂತ ಹೋಗಿದ್ವಿ. ನಿನ್ನೆ ಯಾರೋ ಹೆಂಗಿತ್ತು ಚರ್ಚ್? ಚೆನ್ನಾಗಿತ್ತು ಗೈಸ್. ನಾನೇನೋ ಹೇಳ್ತಿದ್ದಲ್ಲ, ನಿನ್ನೆ ಬಂದ್ಬಿಟ್ಟು ನಮ್ಮ ರೂಮ್ ಹತ್ರ ಇದ್ವಿ. ಓಕೆ, ಆವಾಗ ಯಾರೋ ಇಬ್ಬರು ಫಾರಿನರ್ ಬಂದ್ಬಿಟ್ಟು ಸೈಕಲಲ್ಲಿ ಹಿಂಗೆ ಬರ್ತಿದ್ರು. ನಾನು ನೋಡಿದೆ, ಅಕ್ಕ ನೋಡೋಕೆ ಅವ್ರಿಗೆ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಹಂಗೆ ನಕ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ಅವ್ರು ಸುಮ್ಮನೆ ನೋಡ್ಬೇಕು ಹಾಕಿದ್ರು. ಅದೇನು ಹೇಳ್ಬೇಕಿತ್ತು ನಿಮಗೆ ಅಷ್ಟೇ. ಕ್ಲಾಪ್ಸ್, ಅಪ್ಲಾಸ್. ಸೊ ಈ ಚರ್ಚಲ್ಲಿ ನೋಡಿದ್ದೀವಿ. ಇವಾಗ ನೆಕ್ಸ್ಟ್ ಪಿಂಕ್ ಚರ್ಚ್ ಅಂತ ಒಂದಿದೆ, ಅಲ್ಲಿ ಹೋಗೋಣ ಅಂತ. ಅದು ಬಂದ್ಬಿಟ್ಟು ಫುಲ್ ಪಿಂಕ್ ಆಗಿರುತ್ತೆ, ಅದಕ್ಕೆ ಹೋಗ್ಬೇಕಂತ ಅನಿಸ್ತು. ಪಿಂಕ್ ಇಲ್ಲ, ಒಂಥರ ಪೀಚ್ ಆಗಿದೆ ಆ್ಯಕ್ಚುಲಿ. ಬನ್ನಿ ಡಿಫ್ರೆಂಟ್ ಶೇಡ್ಸ್ ಆಫ್ ಪಿಂಕ್. ಬನ್ನಿ ಹೋಗೋಣ. ಸೊ ಇವಾಗ ನಾವು ಪಿಂಕ್ ಚರ್ಚಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ, ಪಿಂಕಿ ಥರ ಚೆನ್ನಾಗಿದೆ. ಆರ್ ಲೇಡಿ ಆಫ್ ಏಂಜಲ್ಸ್ ಅಂತ. ನಾಥ್ ರೋಡ್ ಇಮಿಡಿ ಸೇಂಜರ್ಸ್ ಫ್ರೆಂಚಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಗಂಟೆ ಹೊಡಿತಾ ಇದಾರೆ, ಗಂಟೆ. like
ಅಲ್ಲಿ ನೋಡು ಸೌಂಡ್ ಬರ್ತಿದೆ, ಒಮ್ಮೆ ಏನೋ ಮಾಡ್ತಿದ್ದಾರೆ. ಹೆಂಗಿದೆ? ಇವಳೇನೋ ಚೆನ್ನಾಗಿದೆ ಅಂತಿದ್ದಾಳೆ, ಯಾಕಂದರೆ ಅವಳೇ ತೊಗೊಂಡಿರೋದಲ್ವ, ಅದಕ್ಕೆ ಇವಾಗ ನಾವು ತಿಂದ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ಚೆನ್ನಾಗಲ್ಲ, ಬಿಸ್ಕೆಟ್ ಥರ ಚೆನ್ನಾಗೇ ಇದೆ. ಗಾಯ್ಸ್ ನಾವು ಬಂದ್ಬಿಟ್ಟು ಮುಂಚೆ ಇಲ್ಲೇ ಇದ್ದಿದ್ದು ಹೋಟೆಲ್. ಮೊನ್ನೆ ಮಮ್ಮಿಗೆ ಒಂದು ಹಾಟ್ ಬ್ರೆಡ್ ಅಂತ ನೋಡಿದ್ರಂತೆ, ಅದು ನಮಗೆ ಗೊತ್ತಿರಲಿಲ್ಲ ಇದು ಯಾವುದೋ ಫೇಮಸ್ಸು, ಎಲ್ಲರೂ ಇಲ್ಲಿ ಬಂದು ತಿಂತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಂತ. ಇವಾಗ ಮತ್ತೆ ವಾಪಸ್ ಬಂದಿದ್ದೀವಿ ಅದನ್ನು ತೊಗೊಂಡು ಹೋಗೋಕ್ಕೆ ಬ್ರೆಡ್ಡು. ಮಮ್ಮಿಗೆ ಬ್ರೆಡ್ ಬೇಕಂತ ಬೆಂಗಳೂರಿಗೆ ಎತ್ಕೊಂಡ್ಬರ್ತಾರಂತೆ, ಪಾಂಡಿಚೇರಿ ಬ್ರೆಡ್ನ. ಅದು ಅಳಿಸೋಗಿಲ್ಲ ಅಂದರೆ ಸಾಕು, ಬಿಕ್ಕಲ್ಕೆ ಬರ್ತದೆ, ನಂಗೆ ನಿಲ್ತಾನೆ ಇಲ್ಲ. ಹಾಟ್ ಬ್ರೆಡ್ ಗಾಯ್ಸ್, ಹಾಟ್ ಬ್ರೆಡ್ ಆಗಿದೆ. ಮಮ್ಮಿ ಇದು ಡಾಕ್ಟರ್ ಬ್ರೋ ಅದೆಲ್ಲ ಹೋಗಿದ್ದು ಉಜ್ಬೇಕಿಸ್ತಾನಲ್ಲಿ. ಇದೆಲ್ಲ ಹೆಂಗ್ ಮಾಡ್ತಿರ್ತಾರೋ ಗೊತ್ತಾ? ಇವ್ರು ನೋಡ್ರಿ ಏನ್ ಬೇಕಿ ಮೇಡಮ್? ಇದು ನಾನು ವೇಟ್ರೆಸ್ ಥರ ಇದೆಯಾ ನೀನು? ನಮ್ಮ ಮಮ್ಮಿ ನೋಡಿ ಗಾಯ್ಸ್ ಏನೇನು ತೊಗೊತವ್ರೆ. ಸಾಕಂತ ಇನ್ನ ಬೇಕಂತ. ಏನು ಮಮ್ಮಿ ಸಾಲ್ದಾ? ಅದು ಗಾಯ್ಸ್ ನೋಡಿ, ಇದು ಓಪನ್ ಮಾಡ್ತೀನಿ, ಕಟ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ನಾನಿಲ್ಲಿದ್ದೀಯಾನೆ? ಬರ್ಡೇ ಕೇಳ್ಬೇಡ ದೀಕ್ಷಾ, ನೆಕ್ಸ್ಟ್ ಮಂತ್ ಬರ್ಡೇ ಮಾಡಲ್ಲ, ಇದನ್ನೇ ಸ್ಟೇಟಸ್ ಹಾಕೊಂತೀವಿ. ಹೌದಾ? ಸೊ ಗೈಸ್ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ಅಂದರೆ ಡಿಫ್ರೆಂಟ್ ಸರ್ಚ್ ಮಾಡಿದ್ರು ಇದೇ ದೇವಸ್ಥಾನ ತೋರಿಸಿದೆ, ಎಲ್ಲ ಇದೇ ದೇವಸ್ಥಾನದೊಳಗಿದೆ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಕ್ಲೋಸ್ ಆಗಿದೆ ಗಾಯ್ಸ್. ಟೆಂಪಲ್ ಕ್ಲೋಸ್ ಆಗಿದೆ, 4 ಗಂಟೆಗೆ ಅಂತ ತೆಗೆಯೋದು. ನಾವು ಮಧ್ಯಾಹ್ನ ಬಂದಿದ್ದೀವಿ, ನಮ್ಗೆ ಯೋಚನೆ ಬಂದಿಲ್ಲ ದೇವಸ್ಥಾನ ಮಧ್ಯಾಹ್ನ ಕ್ಲೋಸ್ ಆಗಿರುತ್ತೆ ಅಂದ್ಬಿಟ್ಟು. ಮತ್ತು ಇಲ್ಲಿ ದೇವಸ್ಥಾನ ಹತ್ರನೇ ಎಷ್ಟೊಂದು ಅಂಗಡಿಗಳಿದ್ದಾವೆ ಆಯಿತಾ. ಇಲ್ಲಿ ಕೊಡ್ಮಮ್ಮಿ ಒಂದು ನಿಮಿಷ, ಇಲ್ಲಿ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ. ತೋರಿಸಿದ ಇದು ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ, ಐ ಲವ್ ಪಾಂಡಿ ಅಂತ. ಯಾಕಂದರೆ ನಾವು ಗೋವಾಲೂ ಸೇಮ್ ಇದೇ ಥರ ಐ ಲವ್ ಗೋವಾ ಅಂತ ತೊಗೊಂಡ್ವಿ. ಅದಕ್ಕೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ಥರ ಈ ಥರ ತೊಗೊಂಡ್ಬಿಟ್ಟು ಫ್ರಿಡ್ಜ್ ಮೇಲೆ ಅನ್ಸೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಸೊ ಫೈನಲಿ ಸಿಕ್ತು. ಇದು ಸಿಗಲ್ಲ ಅಂದ್ಕೊಂಡಿದ್ದೆ, ಸಿಕ್ಕಿದೆ ನೋಡಿ. ಗುಷ್ಲು ಬನ್ನಿ, ಇವಾಗ ಸಿಕ್ಕಿದೆ. ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂದ್ಬಿಟ್ಟು. ಇಲ್ಲೆಲ್ಲ ಬಟ್ಟೆ ಎಲ್ಲ ತೊಗೊಬೋದು ನೀವು. ಆಮೇಲೆ ಅಲ್ಲೆಲ್ಲೇನೋ ಇದೆ. ಆಮೇಲೆ ಮಮ್ಮಿ ಏನೋ ತಿನ್ನೋಣ ಅಂತವ್ರೆ. ಇಲ್ಲೇನೋ ಇದೆ. ಹೆಂಗೆ ಮಾತಾಡ್ತಿದ್ರು, ಅರ್ಧಂಬರ್ಧ ಮಕ್ಳು ಥರ ಮಾತಾಡ್ತಿದ್ರು. ಐಸ್ ಕೋಲಾ ತಿಂತಿದ್ವಿ. ಇದು ನಮ್ಮ ಮನೆ ಹತ್ರ ಎಲ್ಲ ಸಿಗೋದೇ ಇಲ್ಲ. மசாலா இருக்கு, லெமன் இருக்கு, போட்டுக்கலாம். ಐಸ್ ಕೆಳಗಡೆ ಬರೋದು, ಐಸ್ ಕೆಳಗಡೆ ಬರೋದು. ಹೆಂಗಿದೆ? ಎಷ್ಟು ವರ್ಷ ಆದ್ಮೇಲೆ ತಿಂತಿದೆಯಲ್ಲ? ಬೆಂಗಳೂರಲ್ಲಿ ಸಿಗಲ್ಲ. ಅದೇ ಬರ್ತಿತ್ತು ಅವಾಗೆಲ್ಲ, ಈ ನಡುವೆ ಬರೋದೇ ಇಲ್ಲ. ಇವಾಗೆಲ್ಲ ಜನ ಐಫೈ ಆಗ್ಬಿಟ್ಟಿದ್ದಾರೆ, ಇದೆಲ್ಲ ಇಷ್ಟನೇ ಆಗಲ್ಲ ನಮ್ಗೆ. ಇಷ್ಟ ಪಾಯ್ತಾರ ಗೋಲಿ ಸೋಡಾನು ಸಿಗಲ್ಲ ನಮ್ಮ ಮನೆ ಹತ್ರ, ಅದಕ್ಕೆ ನಾನೊಂದು ತೊಗೊಂಡಿದ್ದೀನಿ. ಇವಳು ಎಂತ ಏನೇನು ತೊಗೊಂಬರ್ತಾಳೆ. ನೆಕ್ಸ್ಟ್ ಟೈಮ್ ನೀನೇ ಆಟ ಆಡ್ತೀಯ ನಂಗೆ ಗೊತ್ತು. ಕೊಂಚ ಫೋಟೋ ಕೊಡ್ತೀನಿ. ಈ ಕಟ್ಟಿಂಗ್ ಮುದ್ದೋಗ್ತಂಗಿದೆ. ಇದೇ
ಬರ್ತಲ್ಲ ಅದು ಬಿಡ್ತೀನಿ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂದರೆ ಹೆಂಗ್ ಗೊತ್ತಾ ನಾವು ಮಮ್ಮಿ ಸ್ಕೂಲ್ ಟ್ರಿಪ್ಪಿಗೆ ಬಂದಿರೋ ಥರ ಆಗ್ತದೆ. ಸೊ ಇವಾಗ ನಾವು ಅರವೆಲ್ಲಿಗೆ ಬಂದಿದ್ದೀವಿ. ಅರವೆಲ್ ಒಳಗಡೆ ಪಾರ್ಕ್ ಮಾಡಿ ಗಾಡಿನ ಒಳಗಡೆ ನಡ್ಕೊಂಡು ಹೋಗ್ಬೇಕಂತೆ. ಇವಳು ನೋಡಿ ತಿಕ್ಲಿ ಥರ ಆಡ್ತಿದ್ದಾಳೆ ತಿಕ್ಲಮ್ಮ. ಹೋಗಿ ನನ್ನ ಏನಾದರೂ ಬಿಟ್ಟೋದ್ರೆ ಯಾರೋ ರನ್ ಕ್ಲೋಸ್ ಮಾಡಿಬಿಟ್ಟೆ ಅದನ್ನ. ತಿಕ್ಲಿ ಎಂತ ಮಾಡ್ತಿದ್ಯಾ? ಇದನ್ನ ಬಿಡೆ ಫೋಟೋಗೆ ಅಂತಂದ್ರೆ ನನ್ನ ಮೇಲೆ ಬಿಡ್ತಿದ್ದಾಳೆ ಸರ. ದೊಡ್ಡದಾಗಿ ಬಿಡಿಸ್ತಾನೆ ಗೋಗಲ್ ಸಂಗ್ರೆ. ನಾನು ಹಿಂಗೆ ಎತ್ಕೊಂಡು ಓಡಾಕ್ಲಾ ಅಲ್ಲಿ ಬೀಳ್ತೀನಿ ಪಕ್ಕ ಕುತ್ಕೊಂಡ್ಬಿಟ್ರು. ನಡ್ಕೊಂಡು ಹೋಗೋವಾಗ ಏನೇನೋ ಬರ್ದಿದ್ದಾರೆ, ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಇತ್ತು ಅಂತೆಲ್ಲ ಬರ್ದಿದ್ದಾರೆ. ಆಮೇಲೆ ಇನ್ನೂ ತುಂಬ ದೂರ ಹೋಗ್ಬೇಕಂತ. ನೋಡು ನಾನು ಏನು ಮಾಡ್ತಿಲ್ಲ. ಓಡು 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 ಓಡು. ಓದ್ತಿದ್ದಾರೆ ಎಕ್ಸಾಮ್ಗೂ ಇಷ್ಟು ಓದಿದ್ರು ಅಲ್ಲಿ ಹೋಗುತ್ತೀವಿ. ಮೇಡಮ್ ಎಲ್ಲೋಗ್ಬೇಕು ಮೇಡಮ್ ಇವಾಗ? ಕಲ್ದೋಗಿದ್ದೀಗ ನಾವು ಇವಾಗ. ಇರೊಳಗಡೆ ಹೋಗ್ಬೇಕ. ದೆವ್ವ ಥರ ಹೆಂಗೆ ಇಟ್ಕೊಂಡಿದೆ ಒಂದು ಮರ ಇನ್ನೊಂದು ಅಲ್ಲಿ ಕೆಳಗಡೆ ಏನಾದರೂ ಅದು ಹೆಂಗಿದೆ ನಿಜಾಗ್ಲೂ ಯಾರೋ ಇಟ್ಕೊಂಡಂಗಿದೆ ಮೇಲೆ. ಅದು ಕೈಗೆ ಕೆಳಗಡೆ ಇರೋದು ಕಾಲು ಆ ಥರ ಇದೆ. ಬನ್ನಿ ಹೋಗೋಣ. ಸೋಲಾರ್ ಪ್ಯಾನಲ್ ಗಾಯಿಸೋದಲ್ಲ. ನಾನು ಮೊನ್ನೆ ಕೇಳ್ತಿದ್ದೆ ಯಾಕನ ಹೋದಾಗ ವಾಪಸ್ ಬಸ್ ಖಾಲಿ ತಾನೇ ಬಿಡುತ್ತೆ. ನೋಡೋದು ಬ್ರಾಂಚಸ್ ಇಂದ ಬಂದ್ಬಿಟ್ಟು ತಿರ್ಗಾ ಮರ ಆಗಿದೆ. ಕಾಣ್ತಿದ್ಯಾ? ಹೋಗ್ತಾ ಇದ್ರೂ ಯಾಕೆ ಮೈ ಕುಡಿತಿದ್ಯಾ? ದಿಸ್ ಇಸ್ ಓಲ್ಡ್ ಸ್ಟೈಲ್ ಆಫ್ ಎಂಜಾಯಿಂಗ್ ಮೈ ಓಲ್ಡ್ ಡೇಸ್ ಅಂತೆ ಗಾಯ್ಸ್. ನೀರು ಸ್ಕೂಲ್ ಡೇಸ್. ಓಕೆ ಫೈನ್. ಏನೋ ಕ್ವಾಲಿಟಿ ಹೌದು. ನೀರು ನದಿ ಹರಿತಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೇಲೆ ವಿಂದ ವಿಡಿಯೋ ತೆಗೆದ್ರೆ ಚೆನ್ನಾಗಿರುತ್ತೆ ಡ್ರೋನಲ್ಲಿ. ಬಟ್ ಡ್ರೋನ್ ಎಲ್ಲ ಅಲವ್ ಇಲ್ಲ ಅಂತ ನಾನೇ ನೋಡ್ಬೇಕು. ಇಲ್ಲಿರೋದೇನು ಇಲ್ಲ. ಇಲ್ಲಿ ಒಂದು ಇದಿದೆ, ಏನಂತಾರೆ ಆಡಿಟೋರಿಯಂ ಥರ. ಅಲ್ಲಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಅಲ್ಲಿ ವೀಡಿಯೋಸ್ ನೋಡ್ಬೋದು. ಅಯ್ಯೋ ವಿಡಿಯೋ ಅಂತೀನಿ, ಏನಾದರೂ ಪರ್ಫಾರ್ಮೆನ್ಸ್ ಇರುತ್ತೆ. ಏನು ಮಮ್ಮಿ ಸ್ಟೋರಿ? ಏನು ಆಮೇಲೆ ಆಮೇಲೆ ಅಷ್ಟೇ ಅರ್ಥ ಆಯ್ತು. ಆ ಸೈಡ್ ಹೋಗೋಕ್ಕಾಗಲ್ವಾ? ಸೊ ಅರವಲ್ಲಿ ನೋಡಿದ್ದಾಯ್ತು. ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಬಂದ್ವಿ. ಇವಾಗ ತಿರ್ಗಾ ವಾಪಸ್ ಹೋಗೋ ಸುಸ್ತಾಗ್ತದೆ. ನಾವು ಒಳಗಡೆ ಬಿಡ್ತಾರೆ ಅಂದ್ಕೊಂಡಿದ್ವಿ, ಬಟ್ ಎಂಥದ್ದು ಇಲ್ಲ, ದೂರದಿಂದ ನೋಡ್ಬೇಕು ಅಷ್ಟೇ. ಎಷ್ಟೊಂದು ಜನ ಹತ್ರ ಹೋಗಿದ್ದಾರೆ, ಕಾಸು ಕೊಡ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಅಲ್ಲಿರೋರೇ ಇರ್ತಾರೆ ಅವ್ರುಗಳು ಆಶ್ರಮದ. ಇದು ಇವಾಗ ಬರ್ತಿದೆ ಇದು ಮಮ್ಮಿ. ಆ ಬಸ್ಸಿಗೆ ಹೋಯ್ತಲ್ಲ ಆ ಹುಡುಗಿ. ಆವಾಗಲೇ ನಮ್ಮ ಹಿಂದೆನೇ ಬಂದಿದ್ರು ಆಯಿತಾ. ನಾವು ನಡ್ಕೊಂಬಂದ್ವಿ. ಅವ್ರನ್ನೆಲ್ಲ ಬಸ್ಸಲ್ಲಿ ಹೋದ್ರು, ವಾಪಸ್ ಹೋಗ್ಬಿಟ್ಟು ತಿರ್ಗಾ ಬಂದು ಅನ್ಸುತ್ತೆ. ಇವಾಗ ಇವರೇನ ಅವರೇ ಒಬ್ಬರೇ ಬಂದಿದ್ದಾರೆ. ಸೊ ಜಾಸ್ತಿ ಫಾರಿನರ್ಸ್ ಇದ್ದಾರೆ ಗಾಯ್ಸಲ್ಲಿ. ಕನ್ನಡದಲ್ಲಿ ಇರೋರು ಜಾಸ್ತಿ ಇಲ್ಲ, ಕನ್ನಡದವರು ಒಬ್ಬರು ಕೇಳಿಸಿತ್ತು ನನಗೆ. ಆವಾಗಲೇ ಎಲ್ಲ ತೆಲುಗು ಮಾತಾಡ್ತಿದ್ದಾರೆ. ನಾನು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಹಿಂಗೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊತಾ ಇದ್ದೀನಿ. ಮತ್ತು ಅರ್ಥ ಆಗುತ್ತೆ, ಓಕೆ, ಆದರೆ ಮಾತಾಡೋಕ್ಕಾಗಲ್ಲ. ಮತ್ತು ಇವಾಗ ಮಧ್ಯಾಹ್ನ ಊಟ ಮಾಡ್ಬೇಕು ಅನಿಸುತ್ತೆ. ನಾವು ಹೋಗಲ್ ಬರೀ ಊಟ 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 ಅಂತೀವಲ್ಲ. ಅದೇ ಏನು ಗೊತ್ತಾ, ಸೀರಿಯಸ್ಲಿ ಇವಾಗ ಎಷ್ಟು ಟೈಮು? 4 ಗಂಟೆ ಆಗಿದೆ. 4 ಗಂಟೆ ಆಗಿದೆ. ಸೊ ಲೇಟಾಗಿ ತೋರಿಸಿ ಅಷ್ಟೇ. ಇವಾಗ ಹೊರಡೋದೇನೆ
ಸೊ ನಾವು ಏನು ಮಾಡಬೇಕು, ಊಟ ತಿನ್ಬೇಕು. ಊಟ ಮಾಡ್ತೀವಿ ಗೊತ್ತು. ಊಟ ಮಾಡಾದ್ಮೇಲೆ ವ್ಲಾಗ್ ಮಾಡಿಬಿಟ್ಟು ಸ್ವಲ್ಪ ವೀಡಿಯೋ ತೆಗೆದ್ಬಿಟ್ಟು ಎಂಡ್ ಮಾಡಿಬಿಡೋಣ. ಯಾಕಂದರೆ ನಾವು ಮನೆಗೆ ಹೋಗೋ ತನಕ ಲಾಸ್ಟಲ್ಲಿ ಎಂಡೇ ಮಾಡಿರಲ್ಲ ನಾವು. ಆಮೇಲೆ ನೆನ್ನೆದು ಎಂಡೇ ಮಾಡಿಲ್ಲ. ಸಾರಿ ಗಾಯ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೆನ್ನೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಹಂಗೆ ಮಲ್ಕೊಂಡ್ಬಿಟ್ವಿ ನಾವು. ಬೀಚಲ್ಲಿ ಆಡಿದ್ವಲ್ಲ, ಸ್ನಾನ ಮಾಡಿದ್ವಿ ಬಿಸಿ ಬಿಸಿ ನೀರಲ್ಲಿ, ಚೆನ್ನಾಗಿದೆ. ಸೊ ಅದಕ್ಕೇನೆ ಇವಾಗ ಬನ್ನಿ ಹೋಗ್ತಾ ಇದ್ದೀವಿ. ಅವ್ರು ಕನ್ನಡಲ್ಲಿ ಮಾತಾಡ್ತಿದ್ರು. ಬನ್ನಿ ಹೋಗೋಣ. ನಮಗೆ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ವಾಪಸ್ ಹೋಗ್ತಾ ಇದ್ದೀವಿ. ಬ್ರೋಸ್ ಪ್ಲಾನ್ ಬಿ ಅಂತ ಯಾವುದೋ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಇದೆ, ಅಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ನಾವು ಚಾಕ್ಲೇಟ್ ತಿಂತೀವಿ. ನಂಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಎಷ್ಟು ದಿನ ಆಯಿತು ತಿಂದೇ ಇಲ್ಲ ನಾವು ಚಾಕ್ಲೇಟು. ಸೊ ಬನ್ನಿ ಇಲ್ಲಿ ಹೋಗ್ಬಿಟ್ಟು ಏನೇನು ತಿಂತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಇದೇನೋ ಆಲ್ ಪರೋಟ ಎಲ್ಲ ಪರೋಟ ಇದೆ ಅಂತೆ. ಪಾವ್ ಬಜ್ಜಿ, ವೆಜ್ ಕಲೆಕ್ಟ್. ಸೊ ಬನ್ನಿ ತಿನ್ನೋಣ. ನೋಡಿ ಹಟ್ಟು ಥರ ಇದೆ. ಇದು ಆಚೆ ಕಡೆಯಿಂದ ತೋರಿಸ್ತೀನಿ. ಇದೆಲ್ಲ ಮಣ್ಣು ಹಾಕೋರೆ. ನಾವು ಅಕ್ಕ ಬಡ್ಡೆಗೆ ಒಂದು ರೆಸಾರ್ಟ್ ಹೋಗಿದ್ವಿ, ಇದೇ ಥರ ಆಲ್ಮೋಸ್ಟ್ ಮಣ್ಣೆಲ್ಲ ಹಾಕಿದ್ರು. ಇದು ನೋಡಿ, ಇಲ್ಲೆಲ್ಲ ಹಟ್ಟು ಥರ ಇದೆ. ಇದೇ ನಾನು ಹೇಳ್ತಿದ್ದು. ಎಲ್ಲರೂ ಹಾಕಿ ನಡೆದಾಗ ಗಲಾಟೆ ಮಾಡ್ತಾರೆ. ನೋಡಿ ಈ ಥರ ಎಲ್ಲ ಮಣ್ಣೆಲ್ಲ ಹಾಕಿದ್ದಾರೆ. ಹಟ್ಟು ಥರ ಇದೆ ನೋಡಿ, ಇಲ್ಲೆಲ್ಲ ಹಟ್ಟು. ಬನ್ನಿ ಹೋಗೋಣ, ತಿನ್ನೋಣ. ನಾವಿದೆಲ್ಲ ತಿಂತಿದ್ದೀವಿ ಗಾಯ್ಸ್, ಬನ್ನಿ ತಿನ್ನೋಣ. ಸೊ ಗಾಯ್ಸ್ ಇದೆ ಅಂತ. ಗಾಯ್ ಹಿಂದಿಯಲ್ಲಿ ಗಾಯ್ ಅಂದರೆ ಹಸು. ಸೊ ಅದಕ್ಕೆ ಗಾಯ್ಸ್. ಓಕೆ, ಅದೇ ನಾವು ನಿಮಗೆ ಹೇಳ್ತೀರ. ಓಕೆ, ಸೊ ನಾವು ಊಟ ಎಲ್ಲ ಮಾಡಿದ್ವಿ. ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ ರಿಟರ್ನ್. ಹೆಂಗಿತ್ತು ಪಾಂಡಿಚೇರಿ? ಬ್ಯಾಂಗ್ಳೂರ್ಗೆ ಹೋಗ್ತೀವಿ ನಾವು. ಬ್ಯಾಂಗ್ಳೂರ್ ಆಮೇಲೆ ನಾವು ಹಾಟ್ ಬ್ರೆಡ್ಸ್ ಅಲ್ಲಿ ಬ್ರೆಡ್ಸ್ ತಗೊಳಿದ್ದಲ್ಲ, ಅದನ್ನ ತಿಂತೀವಿ. ಹೆಂಗಿತ್ತು ಪಾಂಡಿಚೇರಿ ಅಂತ ನಾನು ಕೇಳಿದ್ದು. ಲೂಸು ಚೆನ್ನಾಗಿತ್ತು. ಹೌದಾ? ನಿನಗೆ ಮಮ್ಮಿ? ಆದರೆ ನನಗೆ ಪಿಜ್ಜಾ ಬರ್ಗರ್ ತಿಂದು ಬೋರ್ ಆಗ್ಬಿಟ್ಟಿದೆ. ನಿಮಗೆ ಇಲ್ಲೇ ಮೆನ್ಯೂ ಹೇಳ್ತೀನಿ ರೀ. ಪಾಂಡಿಚೇರಿ ಹೇಳ್ತಿದ್ದಂದ್ರೆ ಪಿಜ್ಜಾ, ಬರ್ಗರ್, ಸ್ಮೈಲೀಸ್, ಫ್ರೆಂಚ್ ಫ್ರೈಸ್, ಮತ್ತೆ ನೀನು ಶೇಕು, ಜ್ಯೂಸ್ಗಳು. ಆಮೇಲೆ ಇದು ಏನದು ಇಂಡಿಯನ್ ಮೀಲಲ್ಲಿ ಬಂದ್ಬಿಟ್ಟು ಇಡ್ಲಿ, ದೋಸೆ, ಪೂರಿ, ಪೊಂಗಲ್ ಅಂತೂ ಮಸ್ತ್ ಇದ್ದೇ ಇರುತ್ತೆ. ಆಮೇಲೆ ವಡೆ ಅಷ್ಟೇ. ಇವಳು ಹಿಂಗೆ ಆಡ್ತಿದ್ದಾಳೆ, ಅದಕ್ಕೆ ಇವಳು ಇರ್ಬೇಕಾ ಬೇಡವಾ ವ್ಲಾಗಲ್ಲಿ ಅಂತ ಕಮೆಂಟ್ ಮಾಡಿ. ಏನ್ ನನ್ ಖುಷಿನೇ ಅಪ್ಪ. ಸೊ ಈ ವಿಡಿಯೋ ಇಷ್ಟನೇ. ಇವಾಗ ಮನೆಗೆ ಹೋಗ್ತೀವಿ, ಮಲಗ್ತೀವಿ, ಆಮೇಲೆ ವ್ಲಾಗ್ ಎಂಡ್ ಮಾಡೋಕ್ಕೆ ಹೋಗ್ತೀವಿ. ಅದಕ್ಕೇನೆ ಇವಾಗ ಎಂಡ್ ಮಾಡ್ತಿದ್ದೀವಿ. ಸೊ ನಿಮ್ಗೆ ವ್ಲಾಗ್ ಮಾಡಕ್ ಸಿಗುತ್ತೆ. ಏನೂ ಇಲ್ಲ, ಎಂಡ್ ಮಾಡೋದಷ್ಟೇ. ಹೇಳು. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟನೇ. Make sure to like, share, comment and subscribe. Keep waiting till our